ಕಾರ್ಯಕ್ರಮ ಬೇಗನೆ ಮುಗಿಸ್ತೀವಿ, ಗಲಾಟೆ ಮಾಡಬಾರ್ದು. ಆಗ್ಬೋದಾ? ಸೊ ದೀಪ, ನಿಮ್ ಕೈಯಲ್ಲಿರೋ ದೀಪ ಸೈಡಲ್ಲಿ ಇಟ್ಕೊಳ್ರಿ. ಲೈನ್ ಆಗಿರ್ಬೇಕು. ತುಂಬಾ ಮೀಸಲ ಭಕ್ತಿಲಿ ಇವರ ನೆನೆಯಿರಯ್ಯ, ಇವರ ನೆನೆಯಿರಯ್ಯ, ಒಗಸೆ ತುಂಬಾ ಮೀಸಲ ಭಕ್ತಿಲಿ ಇವರ ನೆನೆಯಿರಯ್ಯ, ಇವರ ನೆನೆಯಿರಯ್ಯ. ನಮಿಸಿರಿ ಈಗೋ ಅಂಬೇಡ್ಕರ್ ಇವರು ಶರಣು ಹೇಳಿರಯ್ಯ, ಒಗಸೆ ತುಂಬಾ ಮೀಸಲ ಭಕ್ತಿಲಿ ಇವರ ನೆನೆಯಿರಯ್ಯ, ಇವರ ನೆನೆಯಿರಯ್ಯ. ಮುಳಿನ ಗಾಯ ಮಾಯಿಸು ನಿಲ್ಲುವ ಹೊರನು ಕೊಟ್ಟವರು ಇವರು, ಹೊರನು ಕೊಟ್ಟವರು. ಮುಳಿನ ಗಾಯವ ಮಾಯಿಸಿ ನಿಲ್ಲು ಹೊರನು ಕೊಟ್ಟವರು ಇವರು, ಹೊರನು ಕೊಟ್ಟವರು. ಹೊಲಸಲಿ ಕಮಲ ಹುಟ್ಟುವ ಪವಾಡ ತೋರಿದವರು, ಪವಾಡ ತೋರಿದವರು. ನಮಿಸಿರಿ ಈಗೋ ಅಂಬೆ ಅಣ್ಣನಿಗೆ ಪತ್ನಿಯಾಗಿಯೋ, ಅಮ್ಮನಾಗಿಯೋ, ಅಕ್ಕನಾಗಿಯೋ, ತಂಗಿಯಾಗಿಯೋ ಎಲ್ಲರೂ ಆದರೆ ಇಲ್ಲಿ ಬಂದು ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು. ನನಗಂತೂ ಇಡೀ KGF ತಾಲೂಕಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಬರ್ತ್ಡೇ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಕ್ಕಂಥ ಗ್ರಾಮ ನಮ್ಮ ಪಿಚ್ಚಳ್ಳಿ ಗ್ರಾಮ. ಅದಕ್ಕೆ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ತಾಯಿ ಸಾವಿತ್ರಿಬಾಯಿ ಫುಲೆ ಬಗ್ಗೆ ನಮ್ಮ ಮುರುಗೇಶ್ ಅವರು ಮತ್ತು ತಮ್ಮಂದವರೆಲ್ಲ ತುಂಬ ಡೀಟೇಲ್ ಆಗಿ ವಿಚಾರಗಳನ್ನು ಹೇಳಿದ್ರು. Savitribai Phule was a first female teacher in a social reformer of India. She was born on 3rd January 1831 in the village. ಮಾರುತಿ ರಾಧಾಕೃಷ್ಣ ಅವರು ಈ ಪುಸ್ತಕಗಳ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಆದರೆ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರ ಹುಟ್ಟಿದ ದಿನ ಮತ್ತು ಅಕ್ಷರ ದಾತೆ ಆದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 2 ನಿಮಿಷ ಮಾತಾಡಲು ಶ್ರೀಮತಿ ಮಾರುತಿ ರಾಧಾಕೃಷ್ಣ ಅವರನ್ನ ಆಹ್ವಾನ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಎಲ್ಲ ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ಪುಟಾಣಿ ಮಕ್ಕಳಿಗೆ ನನ್ನ ಆಶೀರ್ವಾದ ಸಹಿತ ನಾನು ಇವತ್ತು ಹೇಳುವ ವಿಷಯ ಏನು ಎಂದರೆ ಜ್ಯೋತಿಬಾಯಿ ಬಾಪುಲೆ ಅವರ ಬಗ್ಗೆ ಮುರುಗೇಶ್ ಸರ್ ಅವರಾಗಲಿ ಸುದರ್ಶನ್ ಅವರಾಗಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಜ್ಯೋತಿಬಾಯಿ ಬಾಪುಲೆ
ಬಾಪ್ಲೆ ಬಗ್ಗೆ ನನಗೂ ಈಗೀಗಲೇ ಗೊತ್ತಾಗಿರುವುದು. ನಾನು ಎಷ್ಟೋ ವರ್ಷಗಳಿಂದ ಓದಿಕೊಂಡು ಎಷ್ಟೋ ವ್ಯವಹಾರಗಳನ್ನು ಮಾಡುತ್ತಿದ್ದರು. ನನಗೂ ಸಹ ಈಗಲೇ ಜ್ಯೋತಿಬಾಯಿ ಬಾಪ್ಲೆ ಅವರ ಬಗ್ಗೆ ಗೊತ್ತಾಗಿರುವುದು. ಅವರು ಹೆಣ್ಣು ಮಕ್ಕಳಿಗೋಸ್ಕರ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಬಾಪುಲೆ ಅವರು, ಅವರ ಗಂಡ ಸಾವಿತ್ರಿಬಾಯಿ ಬಾಪುಲೆ ಅವರ ಬಗ್ಗೆ ನನಗೆ ಗೊತ್ತಾಗಿರೋ ಈಗಲೇ. ಜ್ಯೋತಿಬಾಯಿ ಬಾಪುಲೆ ಅವರು ಅವರಿಗೆ ವಿದ್ಯೆಯನ್ನು ಕೊಡಿಸಿರುವವರು ಮತ್ತು ಓದಿಸಿರುವವರು, ಹೆಣ್ಣತೆಯನ್ನ ಓದಿಸಿರುವವರು ಜ್ಯೋತಿಬಾಯಿ ಬಾಪುಲೆ ಅವರು. ಸಾವಿತ್ರಿಬಾಯಿ ಬಾಪುಲೆ ಅವರು ಓದಿಕೊಂಡು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಎಂದು ಹಠ ಮಾಡಿ ಫಸ್ಟ್ ಶಿಕ್ಷಕಿ ಆಗಿರುವವರು ಅವರು ಭಾರತ ದೇಶದಲ್ಲಿ. ಅವರಿಂದಲೇ ಇವತ್ತು ನಾವು ಹೆಣ್ಣು ಮಕ್ಕಳು ಯಾರಾದ್ರೂ ಓದಿಕೊಂಡು ಮುಂದೆ ಬಂದಿದ್ದೀವಿ. ಈಗ ನಾನು ಸಹ ಇಷ್ಟು ಮಾತ್ರ ಓದಿಕೊಂಡು ಮುಂದೆ ಬಂದು ಮಾತಾಡುತ್ತಿದ್ದೇನೆ ಅಂದರೆ ಅವರು ನೀಡುವ ದಾರಿಯೇ ನಮಗೆ ಇದು ಆಗಿರುವುದು. ಆದ್ರಿಂದ ಜ್ಯೋತಿಬಾಯಿ ಬಾಪುಲೆ, ಸಾವಿತ್ರಿಬಾಯಿ ಬಾಪುಲೆ ಬಗ್ಗೆ ನಾವು ನಮ್ಮ ಗ್ರಾಮದಲ್ಲಿ ಅವರ ಬರ್ತ್ಡೇಯನ್ನು ಮಾಡುತ್ತಿದ್ದೇವೆ ಅಂದ್ರೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಅದನ್ನು ಇವತ್ತಿನ ದಿವಸ ನಾವು ಮಾಡುತ್ತಿರುವುದು ತುಂಬಾ ಸಂತೋಷವಾಗಿದೆ. ಮತ್ತು ಅವರು ಎಷ್ಟೋ ಕಷ್ಟಪಟ್ಟು ನಮಗೆ ವಿದ್ಯೆಯನ್ನು ಕಲಿಸಿರುವುದರಿಂದ ಎಲ್ಲ ಮಕ್ಕಳು ಚೆನ್ನಾಗಿ ಓದಿಕೊಳ್ಳಬೇಕು, ಆ ವಿದ್ಯೆ ಮಹತ್ವವೇನು ಎಂದು ಅವರ ಪುಸ್ತಕಗಳನ್ನು ಓದಬೇಕು, ಸಾವಿತ್ರಿಬಾಯಿ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕು ಎಂದು ನನ್ನ 4 ಮಾತುಗಳನ್ನು ಹೇಳುತ್ತಾ ನನ್ನ ಭಾಷೆಯನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹೇಳಿದಂತೆ 2 ನಿಮಿಷದಲ್ಲಿ ತಮ್ಮ ವಿಚಾರವನ್ನು ಹೇಳಿದಂತ ಮಾಹಿತಿ ಅಣ್ಣವರಿಗೆ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದ ನಾವು ಗ್ರಾಮಸ್ಥರಿಗೆ ಒಂದು ಮಾತನ್ನು ಹೇಳಬೇಕು. ಇದು ಸಾವಿತ್ರಿಬಾಯಿ ಬಾಪುಲೆ ಅವರು ನಮ್ಮ ಕ್ಯಾಸ್ಟ್ ಅವರು, ನಾವು ಬರೀ ಎಸ್ಸಿ ಅವರಿಗೆ ಸೀಮಿತವಾಗಿದೆ ಇವರು ಅನ್ನುವುದು ತುಂಬಾ ತಪ್ಪು. ಅದು ಮತ್ತೆ ಅಂಬೇಡ್ಕರ್ ಅವರು ಅಷ್ಟೇ ನಮ್ಮ ಬಿಸಿ ಕ್ಯಾಸ್ಟ್ ಅವರು. ನಾವು ಇವತ್ತೇನು BCM ಕ್ಯಾಸ್ಟ್ ಅವರು, ನಾವು BCಗೆ ಸೇರಿದವರು ಅಂತ ನಾವು ಎಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ, ಅದನ್ನು ಮಾಡಿದವರೇ ಅಂಬೇಡ್ಕರ್ ಅವರು. ಇವತ್ತು ರಿಸರ್ವೇಶನ್ ಮಾಡ್ತೇವೆ, ನಮ್ಮ BC ಅವರು ಯಾರಾದ್ರೂ ಪಂಚಾಯತಿ ಮೆಂಬರ್ಸ್ ಆಗಲಿ, ಪಂಚಾಯತಿ ಚೇರ್ಮನ್ ಆಗಲಿ, ಮಹಿಳೆಯರಿಗೆ ರಿಸರ್ವೇಶನ್ ಬಂದಿದೆ ನಮ್ಮ BC ಅವರಿಗೆ ಅಂದರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರೋ ಹಕ್ಕು ನಮಗೆ. ಅದನ್ನು ತಿಳಿದುಕೊಂಡು ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರಿರುವವರು. ಅಂಬೇಡ್ಕರ್ ಅವರು ಬರೀ ದಲಿತರು ಅಂದ್ರೆ ಬರೀ SC ಅವರು ಮಾತ್ರ ಇಲ್ಲ, ನಾವೆಲ್ಲರೂ ದಲಿತರೇ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರನ್ನ ಬರೀ SC ಅವರು ಮಾತ್ರ ಸೀಮಿತ ಮಾಡಬೇಡಿ. ಖಂಡಿತವಾಗಿ ಸಾವಿತ್ರಿಬಾಯಿ ಬಾಪುಲೆ ಅವರು ಅಷ್ಟೇ, ಅವರು SC ಅವರಲ್ಲ. ಆದ್ದರಿಂದ ಇದನ್ನು ಎಲ್ಲರೂ ತಿಳಿದುಕೊಂಡು ಗ್ರಾಮಸ್ಥರು ಎಲ್ಲರೂ ಇಂತಹ ಪ್ರೋಗ್ರಾಮ್ಸ್ಗೆ ಬರಬೇಕು ಎನ್ನುವುದು ನನ್ನ ಉದ್ದೇಶ. ಮನಸ್ಸಲ್ಲಿ ಬಿದ್ದಿದ್ದನ್ನ ತಕ್ಕಂತೆ ಹೇಳಿದಂತ ಮಾತಾಡಿನವರು ಧನ್ಯವಾದಗಳು. ಸಂಗೀತ ಮುರುಗೇಶ್ವರ ಅವರು ದಯವಿಟ್ಟು ಎಲ್ಲರೂ ಕೊಡ್ತಾರೆ. ವೇದಿಕೆ ಇರೋರು ಶ್ರೇಷ್ಠ ಒಂದು 4 ಜನಕ್ಕೆ ಕೊಟ್ಟು ಆನಂತರ ಎಲ್ಲರಿಗೂ ಇದೆ ಪೆನ್ಸಿಲ್